ಹಾಸನದಲ್ಲಿ ನಡೆದಂತ ಕಾರ್ಯಕ್ರಮಕ್ಕೂ ಸೇಮಿಗೆ ಎಲ್ಲ ಶಾಸಕರು ಸಮೇತ ಅತಿಥಿಗಳು ಅಂತ ಹೇಳಿ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಇದು ಸರಿ, ತಾವು ಶಾಸಕರ ರಕ್ಷಣೆಗೆ ಬರುವಂಥದ್ದು ತಮ್ಮ ಕರ್ತವ್ಯ, ತಮ್ಮ ಜವಾಬ್ದಾರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ವರ್ಷಗಳು ಇಲ್ಲದೆ ಇದ್ದಿದ್ದು ಹೊಸ ಒಂದು ಪರಂಪರೆಯನ್ನು ಒಂದು ರೀತಿ ತೊಗಲಕ್ ಸರ್ಕಾರ ಅಂತ ಹೇಳ್ಬೋದು. ಇದು ತೊಗಲಕ್ಕಳೇ ಹಿಂಗೆ ಮಾಡೋದು. ಚುನಾಯಿತ ಆ ಭಾಗದ ಯಾರು ಶಾಸಕರಿದ್ದಾರೆ, ಯಾರೇ ಬರಲಿ, ಆ ಶಾಸಕರಿಗೆ ಒಂದು ಗೌರವ ಸಿಗಬೇಕಾಯಿತು, ಆ ಗೌರವ ಇತ್ತು. ಇವತ್ತು ನೀವಿರ್ಬೋದು, ನಾಳೆ ಇನ್ನೊಬ್ಬರು ಚೇಂಜ್ ಆಗ್ಬೋದು. ಏನು ಪರ್ಮನೆಂಟ್ ಯಾರೂ ಇಲ್ಲ ಇಲ್ಲಿ. ಡೆಮಾಕ್ರಸಿಯಲ್ಲಿ ಇದೇನು ರಾಜರ ಆಡಳಿತ ಏನಿಲ್ಲ ಇಲ್ಲಿ. ಇಟ್ ಈಸ್ ಎ ಡೆಮಾಕ್ರಸಿ. ಒಬ್ಬ ನಮ್ದಂತಲ್ಲ, ಆಡಳಿತ ಪಕ್ಷದ ಶಾಸಕರು ಇದ್ದಾರೆ, ಅವರು ಗೆಸ್ಟು ಇನ್ಮೇಲೆ ಅತಿಥಿ ಉಪನ್ಯಾಸಕರು ಅಂತಾರೆ ಇರ್ತಾರಲ್ಲ, ಹಂಗೆ ಎಲ್ಲರೂ ಇನ್ಮೇಲೆ ಇಲ್ಲಿರೋರೆಲ್ಲರೂ ಹಂಗೆ ಇರ್ಬೇಕು ನಾವು. ಅದರಿಂದ ಹೊಸದಾಗಿ ಇದು ಶುರು ಮಾಡಿರೋದು. ಇದು ಮಾಡೋದ್ರಿಂದ ಏನು ನಿಮ್ಗೇನು, ಇದರಿಂದ ಏನು ನಿಮ್ಮ ಘನತೆ ಗೌರವ ಏನು ಬಂದ್ಬಿಡುತ್ತೆ ನಿಮಗೆ? MLA ಅತಿಥಿ ಮಾಡಿಬಿಟ್ಟು ನೀವು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅವ್ರ ಏರಿಯಾ, ಅವ್ರ ತಾಲೂಕಲ್ಲಿ, ನಿಮಗೂ ಆ ತಾಲೂಕಲ್ಲಿ ಏನು ಇವತ್ತಿರ್ತೀರಾ ಜಿಲ್ಲಾ ಮಂತ್ರಿ, ನಾಳೆ ಹೋಗ್ತೀರಾ ನೀವು ಜಿಲ್ಲಾ ಮಂತ್ರಿ. ಏನು ಪರ್ಮನೆಂಟ್ ಅಲ್ಲಲ್ಲ ಜಿಲ್ಲಾ ಮಂತ್ರಿ, ಮುಖ್ಯಮಂತ್ರಿ ಮಾಡಿರ್ತಾರೆ, ನೀವು ಇರ್ಬೋದು, 1 ವರ್ಷ 2 ವರ್ಷ ಇರ್ಬೋದು. ಪರ್ಮನೆಂಟ್ ಆಗಿರುವಂಥವ್ರು, ಪರ್ಮನೆಂಟ್ ಆಗಿ ಇರೋವಂಥವ್ರು ಆ ಭಾಗದ ಶಾಸಕರು. ಕೆಲವರು ಸತತವಾಗಿ ಗೆಲ್ತಾರೆ, ಕೆಲವರು ಒಂದ್ಸರಿ ಸೋಲ್ತಾರೆ, ಗೆಲ್ತಾರೆ. ಅದು ನಡೆಯುವಂಥದ್ದು. ಇವತ್ತು ನೀವು ಅಧಿಕಾರದಲ್ಲಿ 2 ವರ್ಷ ಇರ್ಬೋದು ಅಷ್ಟೇ, ಆಮೇಲೆ ಇದು ನಿಮಗೂ ಅಪ್ಲೈ ಆಗುತ್ತೆ, ನಾಳೆ ಅವಮಾನ ಆಗುತ್ತೆ. ಇದು ಸರಿ ಇಲ್ಲ. ಮೊದಲಿಂದ ಇದ್ದಂಥ ಪರಂಪರೆಯನ್ನು ನೀವು ಚೇಂಜ್ ಮಾಡಬೇಕಾದ್ರೆ ಏನಾದರೂ ಒಂದು ಸರ್ವೆ ಮಾಡಿದ್ದೀರಾ? ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಅವಮಾನ ಆಗಿರೋದೇನ ಘಟನೆಗಳಿದೆಯಾ? ಏನೂ ಇಲ್ಲ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟಿದ್ದೀರಾ ಹಂಗೆ. ಹಂಗಾರೆ ಶಾಸಕರು ನಾವೆಲ್ಲ ಪರಿಸ್ಥಿತಿ ಏನು, ಶಾಸಕರ ಪರಿಸ್ಥಿತಿ ಏನು? ಅದರಿಂದ ಈ ಥರದ್ದೆಲ್ಲ ತೊಗಲಕ್ ದರ್ಬಾರ್ಗಳೆಲ್ಲ ಬೇಡ, ಒಳ್ಳೇದಲ್ಲ. ಇದೆಲ್ಲ ಯಾರು ಪರ್ಮನೆಂಟ್ ಅಲ್ಲ. ಇದನ್ನು ಇಲ್ಲ, ಏನೋ ರೀಸನ್ ಕೊಡಿ, ನಮ್ಗೆ ರೀಸನ್ ಕೊಡಿ. ನಾವು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಮಾಡಿರೋದ್ರಿಂದ ಇದು ಇಷ್ಟಿಷ್ಟು ಒಳ್ಳೇದಾಗುತ್ತೆ, ಆ ತಾಲೂಕಲ್ಲಿ ಮೋಸ್ಟ್ಲಿ ಚಿನ್ನದ ಹೊಳೆ ಹರಿದು ಬಿಡುತ್ತೆ ಅಂತ ಏನಾನ ಇದ್ರೆ ಹೇಳಿ. ಹೊಳೆ ಹರಿಯಂಗಿದ್ರೆ ಏನಾನ ಹೇಳಿ. ಏನು ಹರಿಯಲ್ಲ, ಬರ್ತೀರಾ, ಟಾಟಾ ಬಾಯ್ 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 ಟಾಟಾ ಅಂತೀರಾ, ಹೋಗ್ತೀರಾ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು. MLA ಅಲ್ಲೇ ಇರಬೇಕು, ನಿಮ್ಮ ಕಾರ್ಯಕ್ರಮ ಆದ್ಮೇಲೆ ಇರಬೇಕು, ಜನ ನೋಡಿ ಹೋಗ್ಬೇಕು. ಇದೆಲ್ಲ ಜನ ಸೇರಿಸೋರು ಅವರೇ, ಇವ್ರು ಚಪ್ಪಾಳೆ ತಟ್ಟಿಸೋರು ಅವರೇ, ಇವ್ರಿಗೆ ಒಳ್ಳೊಳ್ಳೆ ಆಹಾರ ಮೊಮೆಂಟೋಗಳು ಎಲ್ಲ ಕೊಡೋರು ಅವರೇ, MLAನೇ. ಅವ್ರನ್ನೇ ನೀವು ಗೇಟ್ ಪಾಸ್ ಕೊಟ್ಬಿಟ್ಟು ಯಾವ ಪುರುಷಾರ್ಥಕೋಸ ಮಾಡ್ತಾ ಇದ್ದೀರಾ? ಅಶೋಕ್ ಪಾಟೀಲ್ರೆ, ಒಳ್ಳೇದಲ್ಲ ಸಂಪ್ರದಾಯ, ದಯವಿಟ್ಟು ವಾಪಸ್ ಅಶೋಕ್ 1 ನಿಮಿಷ.